ನನ್ನ ಸ್ನೇಹಿತೆಯ ಆಂಟಿ ನನಗೆ ಕೊಟ್ಟ ಮೊದಲ ಸುಖ. ನನಗೆ ತುಂಬಾ ಸ್ನೇಹಿತರು ಇದ್ದಾರೆ. ಅದರಲ್ಲಿ ಒಬ್ಬಳು ಚಿತ್ರ. ಅವಳು ನಾನು ತುಂಬಾ ಕ್ಲೋಸ್ ಆಗಿ ಇದ್ದೀವಿ. ಪ್ರತಿದಿನ ಫೋನ್ನಲ್ಲಿ ಮಾತಾಡೋದು ಮತ್ತೆ ಚಾಟ್ ಮಾಡೋದು, ಆಗಾಗ ಮೀಟ್ ಕೂಡ ಮಾಡ್ತಿದ್ದೀವಿ. ಹೀಗೆ ಇರುವಾಗ ಅವಳು ಒಂದು ದಿನ ತನ್ನ ದೂರದ ಸಂಬಂಧಿ ಆಂಟಿಯನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ಲು, ಮತ್ತೆ ಅವರ ನಂಬರ್ ಕೂಡ ಕೊಟ್ಲು ನನಗೆ. ಮತ್ತೆ ನನ್ನ ನಂಬರ್ ಅವರಿಗೆ. ಅವರ ಹೆಸರು ಲಕ್ಷ್ಮಿ. ಮದುವೆಯಾಗಿ ಒಂದು ಮಗು ಇದೆ. ಅವತ್ತಿನಿಂದ ನಮ್ಮ ಮಾತುಕತೆ ಶುರು ಆಯ್ತು. ಮಗ ಮತ್ತೆ ಗಂಡ ಇಲ್ಲದ ಟೈಮ್ ಅಲ್ಲಿ ಕರೆ ಮಾಡ್ತಿದ್ದರು, ನಾನು ಮಾತಾಡ್ತಾ ಇದ್ದೆ. ಹೀಗೆ ಸ್ವಲ್ಪ ದಿನ ನಮ್ಮ ಮಾತು ಮುಂದುವರಿತು. ಮತ್ತೆ ಅವರು ತಮ್ಮ ಲೈಫ್ ವಿಷಯ ಎಲ್ಲ ಹೇಳ್ತಿದ್ರು. ನಂಗೆ ಹೆಚ್ಚು ಇಂಟ್ರೆಸ್ಟ್ ಏನು ಇರ್ಲಿಲ್ಲ ಅವರ ಬಗ್ಗೆ. ನಾನು ಜಸ್ಟ್ ಟೈಮ್ ಪಾಸ್ ಮಾಡ್ತಿದ್ದೆ. ಹೀಗೆ ಒಂದು ದಿನ ಅವರು ಫೋಟೋಸ್ ಸೆಂಡ್ ಮಾಡಿ ಹೇಗಿದ್ದೀನಿ ಅಂತ ಕೇಳ್ತಿದ್ರು. ನಾನು ಚೆನ್ನಾಗಿ ಇದ್ದೀರಾ ಅಂತ ಹೇಳ್ದೆ. ಮತ್ತೆ ಇನ್ನೊಂದು ಫೋಟೋಸ್ ಸೆಂಡ್ ಮಾಡಿ, ಅದ್ರಲ್ಲಿ ಅವರ ಸೊಂಟ ಕಾಣೋ ಹಾಗೆ ಮತ್ತೆ ಅವರ ಮೊಲೆ ಚೆನ್ನಾಗಿ ಕಾಣೋ ತರ ಫೋಟೋಸ್ ಕೂಡ ಇತ್ತು. ನಾನು ಅದನ್ನ ನೋಡಿ ಶಾಕ್ ಆದೆ. ನನಗೆ ಆಂಟಿ ಇದೆ ಇಂಟೆನ್ಷನ್ ಅಂತ ಅನಿಸ್ತು. ಮತ್ತೆ ನಂಗೂ ಅವರ ಮೇಲೆ ಸೆಕ್ಸ್ ಫೀಲಿಂಗ್ಸ್ ಶುರು ಆಯ್ತು. ನಾನು ಅದನ್ನೇ ಲೀಡ್ ಆಗಿ ತಗೊಂಡು ಪೋಲಿ ಜೋಕ್ ಮಾಡ್ತಿದ್ದೆ. ಅವರು ನಗ್ತಾ ಚೆನ್ನಾಗಿ ಮಾತಾಡ್ತಾ ಇದ್ದರು. ನನ್ನ ಗರ್ಲ್ ಫ್ರೆಂಡ್ ಮತ್ತೆ ನನ್ನ ಡಿಪಿ ಮತ್ತೆ ಫೋಟೋಸ್ಗೆ ಕಾಮೆಂಟ್ ಮಾಡೋರು. ತುಂಬಾ ಪರ್ಸನಲ್ ವಿಷಯವನ್ನು ಸಹ ಮಾತನಾಡುತ್ತಾ ಇದ್ದೆ. ಅವರು ಅವರ ಸೆಕ್ಸ್ ಲೈಫ್ ಬಗ್ಗೆ ಕೂಡ ಹೇಳ್ತಾ ಇದ್ದರು. ಒಂದು ದಿನ ಮಾತಾಡ್ತಾ ಟಾಪಿಕ್ ಸೆಕ್ಸ್ ಮತ್ತೆ ಕಿಸ್ ಕಡೆ ಹೋಯ್ತು. ನಾನು ಧೈರ್ಯ ಮಾಡಿ ನಂಗೆ ಕಿಸ್ ಕೊಡಿ ಅಂದೆ. ಅದಕ್ಕೆ ಅವರು ಫೋನ್ನಲ್ಲಿ ಎಲ್ಲ ಆಗಲ್ಲ, ಮನೆಗೆ ಬಾ ಕೊಡ್ತೀನಿ ಅಂದ್ರು. ನಂಗೆ ಎಲ್ಲಿ ಇಲ್ಲದ ಸಂತೋಷ ಆಯ್ತು. ಕಡೆಗೂ ಮೊದಲ ಚಾನ್ಸ್ ಸಿಕ್ತು ಅಂತ ನಾನು ಕಾಯ್ತಾ ಇದ್ದೆ, ಯಾವಾಗ ಕರೀತಾರೆ ಮನೆಗೆ ಅಂತ. ಕಡೆಗೂ ಆ ದಿನ ಬಂತು. ಅವರು ಫೋನ್ ಮಾಡಿ ನಮ್ ಮನೇಲಿ ಯಾರೂ ಇಲ್ಲ, ನಾಳೆ 11 ಗಂಟೆಗೆ ಬಾ ಅಂತ ಹೇಳಿದ್ದರು. ನಾನು ಫುಲ್ ಖುಷಿಯಿಂದ ನೈಟ್ ಅಲ್ಲಿ ಅವರನ್ನ ನೆನಪು ಮಾಡ್ಕೊಂಡು ಔಟ್ ಮಾಡ್ಕೊಂಡು ಮಲ್ಕೊಂಡೆ. ಯಾವಾಗ ಬೆಳಿಗ್ಗೆ ಆಗುತ್ತೋ ಅಂತ ವೇಟ್ ಮಾಡ್ತಿದ್ದೆ. ಮತ್ತೆ ಬೆಳಿಗ್ಗೆ ಆಂಟಿ ಕಾಲ್ ಮಾಡಿದ್ಲು, ಯಾವಾಗ ಬರ್ತೀಯಾ ಅಂತ. ನಾನು ಹೇಳಿದ ಟೈಮ್ಗೆ ಬರ್ತೀನಿ ಅಂತ ಹೇಳಿ ನನ್ ಬೈಕ್ ತಗೊಂಡು ಹೋಗಿ ಆಂಟಿ ಮನೆಯ ಬಳಿ ನಿಲ್ಲಿಸಿ ಅವರ ಮನೆ ಕಡೆ ಹೊರಟೆ. ಅವರು ಇರೋದು 3 ವುಡ್ ಫ್ಲೋರ್ನಲ್ಲಿ. ಸುತ್ತು ಮನೆ. ನಂಗೆ ಭಯ ಜೊತೆಗೆ ಸಂತೋಷ ಕೂಡ ಆಗ್ತಿತ್ತು. ಹೇಗೋ ಆಂಟಿ ಮನೆಗೆ ಹೋದ. ಅವರು ಸಾರಿ ಹಾಕೊಂಡಿದ್ರು. ಆವಾಗ ತಾನೇ ಸ್ನಾನ ಮಾಡಿ ರೆಡಿ ಆಗಿದ್ದರು. ಅವರದು ಬಾಡಿಗೆ ಮನೆ. ಅಷ್ಟು ದೊಡ್ಡ ಮನೆ ಅಲ್ಲ, 2 ಬೆಡ್ರೂಮ್ ಮತ್ತೆ ಚಿಕ್ಕ ಲಿವಿಂಗ್ ರೂಮ್. ನಂಗೆ ಕೂತ್ಕೋ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ತಿಂಡಿ ತಗೊಂಡು ಬಂದು ತಿನ್ನಿ ಅಂತ ಕೊಟ್ಟರು. ಪಕ್ಕದಲ್ಲೇ ಕುಳಿತರು. ಬೇಡ ಅಂದ್ರು, ಬಲವಂತ ಮಾಡಿ ಕೊಟ್ಟರು. ನಾನು ತಿಂತ ಹಾಗೆ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೆವು. ನಾನು ಹೋಗಿದ್ದಕ್ಕೆ ಅವರ ಮುಖದಲ್ಲಿ ತುಂಬಾ ಖುಷಿ ಇತ್ತು. ಮತ್ತೆ ಇಬ್ಬರಿಗೂ ಭಯದ ವಾತಾವರಣ ಕೂಡ ಇತ್ತು. ನಾನು ಹೊರಡುತ್ತೀನಿ ಅಂದೆ. ಅದಕ್ಕೆ ಅವರು ಮತ್ತೆ ಬಂದ ಕೆಲ್ಸ ಆಗಿಲ್ಲ ಅಂದ್ರು. ನಾನು ನೀವು ಕೊಡಲ್ಲ ಬಿಡು ಅಂತ ಹೇಳ್ದೆ. ನೀವು ಕೇಳ್ಬೇಕು ತಾನೇ. ಕೇಳ್ದೆ ಹೇಗೆ ಕೊಡ್ಲಿ ಅಂತ ಹೇಳಿದ್ಲು. ನಂಗೆ ಒಳ್ಗೆ ಸಂತೋಷ ಆದ್ರೂ ತೋರಿಸ್ಕೊಳ್ದೆ. ಇಲ್ಲ ನೀವು ಕೊಡೋಲ್ಲ ಅಂತ ಹೇಳ್ತಿದ್ದೆ. ಅವ್ರು ಪಕ್ಕ ಕೂತಾಗ ಪರ್ಫ್ಯೂಮ್ ಮತ್ತೆ ಬೆವರು ವಾಸನೆ ನನ್ನ ಟೆಂಪ್ಟ್ ಮಾಡ್ತಾ ಇತ್ತು. ತುಣ್ಣೆ ಟೆಂಟ್ ಆಗಿ ನಿಗುರಿತ್ತು. ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದೆ. ಆಂಟಿ ಎದ್ದು ಬೆಡ್ರೂಮಿನೊಳಗೆ ಬರೋಕೆ ಹೇಳಿದ್ದರು. ನಾನು ಅವರನ್ನು ಫಾಲೋ ಮಾಡಿ ಬೆಡ್ರೂಮ್ಗೆ ಹೋದೆ. ಅವರು ಬೆಡ್ ಮೇಲೆ ಕೂತು ನಂಗೂ ಪಕ್ಕದಲ್ಲಿ ಕೂರು ಅಂದರು. ನಾನು ಕೂತ ಮೇಲೆ ನಾನು ಕಿಸ್ ಕೊಡೋಲ್ಲ, ನೀನ್ ಬೇಕಾದ್ರೆ ಕೊಡು ಅಂದ್ರು. ನಾನು ಮೊದಲ ಕಿಸ್ ಕೆನ್ನೆ ಮೇಲೆ ಕೊಟ್ಟೆ. ಹಾಗೆ 2-3 ಕಿಸ್ ಕೊಟ್ಟೆ. ಅವ್ರು ಅಲ್ಲಿ ಸರಿ ಬೇರೆ ಕಡೆ ಕೊಡಲ್ವಾ ಅಂತ ಕೇಳಿದರು. ನಾನು ಅದಕ್ಕೆ ವೇಟ್ ಮಾಡ್ತಿದ್ದೆ. ಮುಖ ಇಟ್ಕೊಂಡು ಲಿಪ್ ಲಾಕ್ ಮಾಡಿದೆ. ಅವ್ರು ರೆಸ್ಪಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದರು. ನಾನು ಹಾಗೆ ಬಿಡದೆ 10 ನಿಮಿಷ ಕಿಸ್ ಮಾಡ್ತಾ ಇದ್ದೆ. ಇನ್ನೊಂದು ಕೈ ಅವಳ ರಸಭರಿತ ಮೊಲೆಗಳನ್ನು ಹಿಂಡಿ ಹಾಕುತ್ತಿದ್ದೆ. ಅವಳು ಸುಖದಿಂದ ಎಂಜಾಯ್ ಮಾಡ್ತಿದ್ದಳು. ನಾನು ಹಾಗೆ ಅವಳ ಕತ್ತು ಕಿವಿ ಎಲ್ಲಾ ಕಡೆ ಕಿಸ್ ಮಾಡಿ ನಾಲಿಗೆಯಿಂದ ಮೆಲ್ಲಗೆ ಲಿಕ್ ಮಾಡಿದೆ. ಅವಳು ನನ್ನ ತುಣ್ಣೆಯ ಮೇಲೆ ಕೈ ಹಾಕಿ ಉಜ್ಜುತ್ತಾ ಇದ್ದಳು. ಹಾಗೆ ನಾನು ಅವಳನ್ನ ಗೋಡೆ ಕಡೆ ಮುಖ ಮಾಡಿ ನಿಲ್ಲಿಸಿ ಸೀರೆ ಬಿಚ್ಚಿದೆ. ಬ್ಲೌಸ್ನ ಹುಕ್ಕು ಒಂದಾಗಿ ಬಿಚ್ಚಿದೆ. ಅವಳ ಕೈ ನನ್ನ ತುಣ್ಣೆಯು ಮೇಲೆ ಇತ್ತು. ನಾನು ಬಟ್ಟೆ ಬಿಚ್ಚಿ ಅವಳ ಬೆನ್ನಿಗೆ ಕಿಸ್ ಮಾಡ್ತಾ ಕುಂಡಿಗಳ ಮೇಲೆ ಏಟು ಕೊಡ್ತಾ ಇದ್ದೆ. ಅವಳು ನಿಧಾನ ಅಂತ ಹೇಳಿದ್ರು, ಕೇಳದೆ ಮತ್ತೆ ಏಟು ಕೊಡ್ತಿದ್ದೆ. ಅವಳು ಎಂಜಾಯ್ ಮಾಡ್ತಾ ಇದ್ದಳು. ಸ್ವಲ್ಪ ಹೊತ್ತು ಹೀಗೆ ಇಬ್ಬರು ಒಬ್ಬರ ಬಟ್ಟೆ ಇನ್ನೊಬ್ಬರು ಬಿಚ್ಚಿ ಬೆತ್ತಲೆ ಆದೆವು. ಆಂಟಿ ತನ್ನ ಒಂದು ಮಗು ಆಗಿದ್ದರು. ತುಂಬಾ ಸೆಕ್ಸಿಯಾಗಿ ಇದ್ಲು. ಅವಳ ಗಂಡ ದಿನ ಕುಡಿದು ಬಂದು ಏನು ಮಾಡದೆ ಮಲ್ಕೋತಾನೆ ಅಂತ ಹೇಳಿದ್ಲು. ಅದಕ್ಕೆ ಇನ್ನೂ ವರ್ಜಿನ್ ಹುಡುಗಿ ತರ ಇದ್ರು. ಅವಳ ಮೊಲೆಗಳು ಇನ್ನೂ ಗಟ್ಟಿಯಾಗಿ ಇದ್ದವು. ಮತ್ತೆ ತುಲ್ಲು ಕೂಡ ಟೈಟ್ ಇತ್ತು. ನಾನು ಬಿಡದೆ ಮೊಲೆಗಳ ಜೊತೆ ಆಟವಾಡುತ್ತಾ ಒಂದು ಮೊಲೆ ಬಾಯಲ್ಲಿ ಕಚ್ಚಿ ತೊಟ್ಟನ್ನು ಮಗುವಿನಂತೆ ಚೀಪತೊಡಗಿದ. ಅದು ಅವಳನ್ನು ಇನ್ನೂ ಒದ್ದೆ ಮಾಡಿತು. ಹಾಗೆ 10 ನಿಮಿಷ ಚೀಪುತ್ತಾ ಇದ್ದೆ. ಅವಳು ಆಫ್ ಹಾಗೆ ಮಾಡು, ಇನ್ನೂ ಜೋರಾಗಿ ಮಾಡು ಅಂತ ಹೇಳಿ ನಂಗೆ ಮೂಡ ಜಾಸ್ತಿ ಮಾಡ್ತಿದ್ಲು. ನಾನು ಇನ್ನೂ ಎಂಜಾಯ್ ಮಾಡೋಕೆ ಶುರು ಮಾಡಿದೆ. ನಂತರ ನನ್ನ ಬಾಕ್ಸರ್ ಬಿಚ್ಚಿ ತುಣ್ಣೇನ ನಿಧಾನಕ್ಕೆ ಹಿಂದೆ ಮುಂದೆ ಮಾಡೋಕೆ ಶುರು ಮಾಡಿದ್ಲು. ನಾನು ತುಣ್ಣಿಯನ್ನು ಅವಳ ಹತ್ತಿರ ತಂದು ಬಾಯಲ್ಲಿ ಇಟ್ಟೆ. ಆಂಟಿ ಚೀಪಲು ಶುರು ಮಾಡಿದ್ಲು. ನನಗೆ ಸರ್ಗಕ್ಕೆ ಹೋಗಿ ಬರೋ ತರ ಆಗ್ತಾ ಇತ್ತು.
ಹಾಗೆ 10 ನಿಮಿಷ ಚೀಪಿದ ನಂತರ ಅವಳನ್ನು ಬೆಡ್ ಮೇಲೆ ಮಲಗಿಸಿ 69 ಪೊಸಿಷನ್ನಲ್ಲಿ ನನ್ನ 7 ಇಂಚಿನ ತುಣ್ಣೇನ ಅವಳ ತುಳ್ಳಿನೊಳಗೆ ಇಡೋಕೆ ಹೋದೆ. ಪೂರ್ತಿ ಹೋಗಲಿಲ್ಲ. ಅವಳು ನೋವಿನಿಂದ ಬೇಡ ಬೇಡ ಅಂತ ಇದ್ದಳು. ನಾನು ಅಲ್ಲೇ ಇದ್ದ ಎಣ್ಣೆ ಹಾಕಿ ಒಂದು ಸಾರಿ ಜೋರಾಗಿ ನೂಕಿದೆ. ಪೂರ್ತಿ ಒಳಗೆ ಹೋಯಿತು. ಮತ್ತೆ ಅವಳು ನೋವಿನಿಂದ ಜೋರಾಗಿ ಕಿರುಚಿದಳು. ಹೇ ತೆಗಿಯೋ ನೋವು ಅಂತ ಹೇಳಿದಳು. ನಾನು ಸ್ವಲ್ಪ ಟೈಮ್ ಆಮೇಲೆ ಸರಿ ಹೋಗುತ್ತೆ ಅಂತ ಹಾಗೆ ಇದ್ದೆ. ಮತ್ತೆ ನಿಧಾನಕ್ಕೆ ಕೆಯೋಕ್ ಶುರು ಮಾಡಿದೆ. ಅವಳು ಒಂದೊಂದು ಶಾಟಿಗೂ ಫುಲ್ ಉಸಿರು ಬಿಡ್ತಾ ಇದ್ದಳು. ನಾನು ಜೋರಾಗಿ ಕೆಯ್ಯಲು ಆರಂಭಿಸಿದೆ. ಅವಳು ಚೆನ್ನಾಗಿ ರೆಸ್ಪಾನ್ಸ್ ಮಾಡೋಕೆ ಶುರು ಮಾಡಿದ್ಲು. ನಾನು ಹಾಗೆ ಸ್ಪೀಡ್ ಜಾಸ್ತಿ ಮಾಡಿದೆ. ಅವಳು ಅಮ್ಮ ಜೋರಾಗಿ ಕೆಯು ನನ್ ಚಿನ್ನ, ಇದೇ ಮೊದಲ ಸಲ ಇಷ್ಟು ದೊಡ್ಡ ತುಣ್ಣೆ ನಾನು ನೋಡ್ತಾ ಇರೋದು. ಚೆನ್ನಾಗಿ ಕೆಯು ಅಂದಳು. ನಾನು ಪೊಸಿಷನ್ ಚೇಂಜ್ ಮಾಡಿ ಅವಳು ನನ್ನ ಮೇಲೆ ಬಂದಳು. ಪ್ರತಿ ಬಾರಿ ಮೂಲೆಗಳು ಬೌನ್ಸ್ ಆಗ್ತಾ ಇದ್ದವು. ನಾನು ಇನ್ನೂ ಸ್ಪೀಡ್ ಜಾಸ್ತಿ ಮಾಡ್ತಾ ಇದ್ದೆ. ಅವಳಿಗೆ ನೋವು ಮತ್ತೆ ಸುಖ ಎರಡೂ ಒಟ್ಟಿಗೆ ಆವರಿಸಿತು. ಅವಳು 2 ಟೈಮ್ ಲೀಕ್ ಆಗಿ ಬೆಡ್ ಮೇಲೆ ಎಲ್ಲ ಚೆಲ್ಲಿತು. ನನ್ನ ತುಣ್ಣೆ ಇನ್ನೂ ಆರಾಮಾಗಿ ಒಳಗಡೆ ಹೋಗೋಕ್ ಸ್ಟಾರ್ಟ್ ಆಯ್ತು. ಲೀಕ್ ಆದಮೇಲೆ ನಾನು ಇನ್ನೂ ಡಿಫರೆಂಟ್ ಪೊಸಿಷನ್ಸ್ ಟ್ರೈ ಮಾಡ್ದೆ. ಆಂಟಿ ಅದಕ್ಕೆ ಸಾಥ್ ನೀಡಿದರು. ರೂಮಲ್ಲಿ ಪ್ರತಿ ಕಾರ್ನರ್ ಅಲ್ಲಿ ಕೇದೆ. ಅವಳು ಆಫ್ ನನ್ ಚಿನ್ನ ಇನ್ನೂ ಜೋರಾಗಿ ಕೆಯೋ ಬಿಡಬೇಡ ಕಣೋ, ಈ ತರ ಸುಖ ಯಾವತ್ತೂ ಸಿಕ್ಕಿಲ್ಲ. ಮಾಡು ಬಿಡಬೇಡ ಮಾಡು ಅಂತ ಎಂಜಾಯ್ ಮಾಡಿದ್ಲು. ನಂಗೆ 15 ನಿಮಿಷ ಆದಮೇಲೆ ಲೀಕ್ ಆಗೋ ಹಾಗೆ ಇತ್ತು. ನಾನು ಕೇಳಿದೆ ಒಳಗಡೆ ಬಿಡ್ಲಾ ಅಂತ. ಆಂಟಿ ಬಿಡು, ನಾನು ಟ್ಯಾಬ್ಲೆಟ್ ತಗೋತೀನಿ ಅಂತ ಹೇಳಿದ್ಲು. ನಾನು 5 ರಿಂದ 6 ಶೂಟ್ ಹಾಕಿ ಲೀಕ್ ಮಾಡಿ ಅವಳ ಮೇಲೆ ಮಲ್ಕೊಂಡೆ. ಆಮೇಲೆ ನನ್ನ ನಾಲಿಗೆಯಿಂದ ಅವಳ ತುಲ್ಲನ್ನು ನೆಕ್ಕಿ ಕ್ಲೀನ್ ಮಾಡಿದೆ. ಹೀಗೆ ಮತ್ತೆ ಇನ್ನೊಂದು ಸಲಕ್ಕೆ ನನ್ನ ತುಣ್ಣೆ ರೆಡಿ ಆಯ್ತು. ಈ ಬಾರಿ ಅಡುಗೆ ಮನೇಲಿ ಬಗ್ಗಿಸಿ ಡಾಗಿ ಸ್ಟೈಲ್ ನಲ್ಲಿ ಕೆಯೋಕ್ ಶುರು ಮಾಡಿದೆ. ಅವಳು ಯಾವತ್ತೂ ಮಾಡಿರಲಿಲ್ಲ ಅಂತೆ ಎಂಜಾಯ್ ಮಾಡ್ತಾ ತನ್ನ ಕೊಂಡೆ ಎತ್ತಿ ಕೊಡ್ತಾ ಇದ್ಲು. ನಾನು ಜೋರಾಗಿ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅವಳನ್ನ ಶೆಲ್ಫ್ ಮೇಲೆ ಕೂರಿಸಿ ಮುಂದೆಯಿಂದ ತುಲ್ಲಿನೊಳಗೆ ಹಾಕಿ ಕೆಯೋಕ್ ಶುರು ಮಾಡಿ 20 ನಿಮಿಷ ಅಡುಗೆ ಮನೇಲಿ ಕೈದೆ. ಅವಳು ಸುಸ್ತಾಗಿ ಸಾಕು ಎಂದು ಹೇಳಿದಳು. ನಾನು ಇನ್ನೂ 2 ನಿಮಿಷ ಮಾಡಿ ಅವಳ ಮೂಲೆಗಳ ಮೇಲೆ ಲೀಕ್ ಮಾಡಿದೆ. ಆಮೇಲೆ ನಾನು ಅವಳು ಬಟ್ಟೆ ಹಾಕಿಕೊಂಡು ಮತ್ತೆ ಸ್ವಲ್ಪ ಟೈಮ್ ಕಿಸ್ ಮಾಡಿದೆವು. ಅವಳಿಗೆ ಇದನ್ನು ಫ್ರೆಂಡ್ಗೆ ಹೇಳಬೇಡಿ ಅಂತ ಹೇಳಿ ನಾನು ಅಲ್ಲಿಂದ ಹೊರಟೆ. ನಂತರ ನಾನು ಕೇಳಿಕೊಳ್ಳೋದು ಇಷ್ಟೇ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.